ಆತ್ಮೀಯ ಎಲ್ಲ ಸ್ಪರ್ಧಾಂತರ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ. ಆ ಈ ಒಳ ಮೀಸಲಾತಿ ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಯಾವಾಗ ಮುಗಿಯುತ್ತೆ ಅನ್ನೋದು ಒಂದು $1,000,000 ಪ್ರಶ್ನೆಯಾಗಿ ಬಹಳಷ್ಟು ಅಭ್ಯರ್ಥಿಗಳಿಗೆ ಏನು ಸ್ಟಡಿ ಮಾಡ್ತಾ ಇದಿರಲ್ಲ, ಸೊ ತುಂಬಾ ಜನರ ಪ್ರಶ್ನೆ ಇದೇ ಆಗಿದೆ. ಯಾವಾಗ ಮುಗಿಯುತ್ತೆ, ಯಾವಾಗ ವರದಿ ಕೊಡ್ಬೋದು, ಸರ್ಕಾರದ ನೇಮಕಾತಿಗಳು ಯಾವಾಗ ಆರಂಭ ಆಗ್ಬೋದು ಅಂತೇಳಿ ತುಂಬಾ ಜನರ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲ ಇದೀವಿ. ಸೊ ಈ ಸರ್ಕಾರದ ಒಂದು ಆಯೋಗದ ಒಂದು ಡೇಟ್ ಏನಂತಂದ್ರೆ ಇದೇ ಜುಲೈ ಅಂತ್ಯಕ್ಕೆ ನಾವು ಸರ್ಕಾರಕ್ಕೆ ವರದಿ ಕೊಡ್ತೀವಿ. ಅದಾದ್ಮೇಲೆ ಸರ್ಕಾರವನ್ನು ಕ್ಯಾಬಿನೆಟ್ ಅಲ್ಲಿ ಮಂಡಿಸಿ ಸಾರ್ವಜನಿಕ ಹಿತಾಸಕ್ತಿಗೆ ಅಭಿಪ್ರಾಯಕ್ಕೆ ಬಿಟ್ಟು ಅದಾದ್ಮೇಲೆ ಬಿಂದು ಆಗಿ ಸರಿಸುಮಾರು ಒಂದು 3 ಅಥವಾ 4 ತಿಂಗಳ ಒಳಗಾಗಿ ಏನಪ್ಪಾ ಅಂದ್ರ ಎಲ್ಲಾ ನೇಮಕಾತಿಗಳು ಆರಂಭ ಆಗ್ತಾವ ಅಂತೇಳಿ ಒಂದು ಅಂದಾಜಿನ ಪ್ರಕಾರ ನಾವು ಹೇಳ್ತಾ ಇದ್ದೀವಿ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಸ್ನೇಹಿತರೆ, ಇದನ್ನ ಮೀರಿ ಏನಾದ್ರು ಈ ಒಂದು ನಮ್ಮ ಕ್ಯಾಲ್ಕುಲೇಟ್ ಏನಾದ್ರು ಮೀರಿದ್ರೆ ಅಥವಾ ನಾವೆಲ್ಲ ಈಗ ಆಲ್ರೆಡಿ ಅಕ್ಸಾ ಸಂಘಟನೆ ಜೊತೆ ನಾನು ಮಾತನಾಡಿದ್ದೀನಿ. ಏನ್ ಮಾತನಾಡಿದ್ದೀನಿ ಅಂತಂದ್ರೆ, ಸೊ ಈ ಒಂದು ಜುಲೈ ಅಂತ್ಯಕ್ಕ ಏನಾದ್ರು ವರದಿ ಕೊಡ್ಲಿಲ್ಲ ಅಂತಂದ್ರೆ ರಾಜ್ಯದ ಎಲ್ಲ ಒಂದು ನಿರುದ್ಯೋಗಿಗಳ ಆಕಾಂಕ್ಷಿಗಳು ಏನಿದಿರಲ್ಲ, ಸೊ ಎಲ್ರದ್ದು ಒಂದು ಏನಪ್ಪಾ ಅಂತಂದ್ರ ಒಂದು ದೊಡ್ಡದಾಗಿರ್ತಕ್ಕಂತ ಒಂದು ಬೃಹತ್ ಆಗಿರ್ತಕ್ಕಂತ ಹೋರಾಟವನ್ನ ಮಾಡೋಣ ಅಂತ ಹೇಳಿದಾಗ, ಸೊ ಎಲ್ರು ಏನಪ್ಪಾ ಅಂದ್ರೆ ಎಲ್ಲಾ ಸಂಘಟನೆಗಳು ಒಪ್ಪಿಗೆಯನ್ನು ಸೂಚಿಸ್ತಕ್ಕಂಥದ್ದು ನಾವೇನಪ್ಪಾ ಅಂದ್ರೆ ಇದೇ ಒಂದು ಈ ತಿಂಗಳನ್ನ ಮಾತ್ರ ನಾವು ಕಳೀಲಿಕ್ಕೆ ಇಷ್ಟಪಡ್ತಾ ಇದೀವಿ. ಮುಂದಿನ ತಿಂಗಳಲ್ಲಿ ಏನಾದ್ರು ವರದಿ ಅಂದ್ರೆ ಈ ತಿಂಗಳ ಅಂತ್ಯಕ್ಕೆ ವರದಿ ಕೊಡ್ಲಿಲ್ಲ ಅಂತಂದ್ರೆ ನಾವೆಲ್ಲರೂ ಏನಪ್ಪಾ ಅಂದ್ರೆ ಬೀದಿಗಿಳಿದು ಹೋರಾಟ ಮಾಡೋದು ಅನಿವಾರ್ಯ ಆಗಿಬಿಟ್ಟಿದೆ ಸ್ನೇಹಿತರೆ. ಎಲ್ರ ಗಮನಕ್ಕ ಈ ಒಂದು ವಿಚಾರ ಇರ್ಲಿ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಂತಂದ್ರೆ, ಧಾರವಾಡದಲ್ಲಿ ಏನಪ್ಪಾ ಅಂದ್ರೆ ಒಂದು ಕೆವಿಡಿ ಆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಒಂದು ನಾಳೆ ಏನಪ್ಪಾ ಅಂದ್ರೆ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕ ಬಹಳಷ್ಟು ಗಣ್ಯ ವ್ಯಕ್ತಿಗಳು ಸತೀಶ್ ಜಾರಕಿಹೊಳಿ ಸರ್ ಅವರು, ಆಮೇಲೆ ಯಾರು ಅರವಿಂದ್ ಬೆಲ್ಲದ್ ಸರ್ ಅವರು, ಆಮೇಲೆ ಸಂತೋಷ್ ಲಾಡ್ ಅವರು, ಇವರೆಲ್ಲರೂ ಏನಪ್ಪಾ ಅಂದ್ರ ಬಹಳಷ್ಟು ಅಭ್ಯರ್ಥಿಗಳು ಬರ್ತಾ ಇದ್ದಾರೆ. ಬಹಳಷ್ಟು ಜನಪ್ರಿಯ ನಾಯಕರು ಏನಪ್ಪಾ ಅಂದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಧಾರವಾಡದಲ್ಲಿ ಸುಮಾರು ಅಭ್ಯರ್ಥಿಗಳು, ಸಾವಿರಾರು ಲಕ್ಷಾಂತರ ಅಭ್ಯರ್ಥಿಗಳು ಅಂತೇಳಿ ಅಂದ್ರೂ ಪರವಾಗಿಲ್ಲ. ಸೊ ಅಷ್ಟೊಂದು ಅಭ್ಯರ್ಥಿಗಳಿರ್ತಕ್ಕಂಥ ಧಾರವಾಡದಲ್ಲಿ, ಸೊ ಅವರಿಗೆ ನಮ್ಮ ಒಂದು ಸಮಸ್ಯೆಗಳು ಏನು, ನಮ್ಮ ಒಂದು ಆ ನೋವುಗಳು ಏನು ಅನ್ನೋದನ್ನ ಸೊ ನಾವ್ ಅಟ್ಲೀಸ್ಟ್ ಒಂದು ತಿಳಿಸ್ಬೇಕಾಗತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ನಾಳೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಸುವರ್ಣ ಮಹೋತ್ಸವ ಅಂತಕ್ಕಂತ ಒಂದು ಏನು ಕಟ್ಟಡ ಇದೆ, ಆ ಕಟ್ಟಡದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಸೊ 10:10 ಸಮಯ ಆ ಒಂದು ಸಭೆಗೆ ಎಲ್ಲ ಒಂದು ಗಣ್ಯ ವ್ಯಕ್ತಿಗಳು ಏನ್ ಆಗಮಿಸ್ತಾ ಇದಾರಲ್ಲ, ಸರ್ಕಾರದ ಒಂದು ಸಚಿವರು, ಸತೀಶ್ ಜಾರಕಿಹೊಳಿ, ಆಮೇಲೆ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸರ್ ಅವರು, ಸೊ ಅವರಿಗೆ ನಮ್ಮ ಒಂದು ಸಮಸ್ಯೆಗಳು ಏನಿದೆ, ನೇಮಕಾತಿ ಆಗಿರ್ಬೋದು ಅಥವಾ ಈ ಒಳ ಮೀಸಲಾತಿ ಅನ್ನೋ ಕಾನ್ಸೆಪ್ಟ್ ಅನ್ನ ಬೇಗ ಮುಗಿಸ್ರಿ ಅನ್ನೋದಾಗಿರ್ಬೋದು, ಸೊ ಅಲ್ಲಿದ್ದಂತವ್ರು ಧಾರವಾಡದವ್ರು ಯಾಕೆ ಮಾಡಬಾರ್ದು ಅಂತೇಳಿ ಒಂದು ಕಾನ್ಸೆಪ್ಟ್ ಬಂದಾಗ, ಸ್ನೇಹಿತರೆ, ನಾವು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲೆಟರ್ ನ ರೆಡಿ ಮಾಡಿ ಅಲ್ಲಿ ಧಾರವಾಡದಲ್ಲಿ ಏನಪ್ಪಾ ಅಂದ್ರೆ ಒಂದು 2-3 ಜನರನ್ನ ಒಂದು ಅಭ್ಯರ್ಥಿಗಳನ್ನ ರೆಡಿ ಮಾಡ್ಕೊಂಡು ನಾಳೆ ಈ ಒಂದು ಲೆಟರ್ ನ ನಾವು ರೆಡಿ ಮಾಡಿದೀವಿ ಅವರಿಗೆ ಮನವಿಯನ್ನ ಕೊಡ್ಲಿಕ್ಕೆ. ಸೊ ಇಲ್ಲಿ ತುರ್ತಾಗಿ ನೇಮಕಾತಿ ಮಾಡುವ ಕುರಿತು ಅಂತ ಹೇಳಿ ಒಂದು ವಿಷಯವನ್ನ ಹಾಕಿದೀವಿ. ರಾಜ್ಯ ಸರ್ಕಾರ ಆಡಳಿತ ಬಂದಾಗಿನಿಂದ ಯಾವುದೇ ನೇಮಕಾತಿ ಮಾಡದೆ ಹಾಗೂ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನ ನೆಪವೊಡ್ಡಿ ಎಲ್ಲ ನೇಮಕಾತಿಯನ್ನ ತಡೆ ಹಿಡಿದಿದೆ. ಇದರಿಂದ ಸರ್ಕಾರಿ ನೌಕರಿ ಕನಸು ಕಾಣುವ ಲಕ್ಷಾಂತರ ಅಭ್ಯರ್ಥಿಗಳ ಸಮಯ ಹಾಗೂ ಹಣ ಮತ್ತು ಮಿತಿ ಏನಾಗುತ್ತದೆ ಹೆಚ್ಚುತ್ತಿದೆ. ದಿನ ಕಳೆದಂತೆ ಆಕಾಂಕ್ಷಿಗಳು ಖಿನ್ನತೆಗೆ ಏನ್ ಪಾತ್ರ ಜಾರ್ತಿದ್ದಾರೆ, ತಮಗೆಲ್ಲ ಗೊತ್ತಿದೆ. ಆದ ಕಾರಣ ರಾಜ್ಯ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ತನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿದಂತೆ ರಾಜ್ಯದಲ್ಲಿ ಖಾಲಿ ಇರತಕ್ಕಂತ 2.75 ಲಕ್ಷ ಹುದ್ದೆಗಳನ್ನ ಏನ್ ಪಾತ್ರ ತಕ್ಷಣಕ್ಕೆ ತುಂಬಬೇಕು ಅಂತ ಹೇಳಿ ನಿರುದ್ಯೋಗಿಗಳ ಪರವಾಗಿ ಏನ್ ಪಾತ್ರ ನಾಳೆ ಬಹಳಷ್ಟು ಅಭ್ಯರ್ಥಿಗಳು ಆ ಒಂದು ಕರ್ನಾಟಕ ಯೂನಿವರ್ಸಿಟಿ ಆವರಣದಲ್ಲಿ ಸೇರಿದ್ದಾರೆ. ಸಾಧ್ಯವಾದಷ್ಟು ಧಾರವಾಡದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ಅಭ್ಯರ್ಥಿ ಈ ಒಂದು ನಾಳೆ ಏನಪ್ಪಾ ಅಂದ್ರ ಆ ಒಂದು 10 ಆ ಒಂದು ಸಭೆಗೆ ಆಗಮಿಸಿ. ಸೊ ಒಂದು ಕೆಳಗಡೆ ನಂಬರ್ ಕೊಡ್ತೀನಿ ನಾನು. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಎಲ್ಲ ಒಂದು 9611667135. ರಿಪೀಟ್ ಅಗೇನ್ 9611667135. ಸಂತೋಷ್ ಅಂತಕ್ಕಂತ ವ್ಯಕ್ತಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಬಹಳಷ್ಟು ಅಭ್ಯರ್ಥಿಗಳು ನೀವು ಅಲ್ಲಿ ಸೇರ್ಕೊಂಡು ಅವ್ರಿಗೆ ಏನ್ ಪಾತ್ರ ಒತ್ತಡ ತಂದಿದ್ದೇ ಆದ್ರೆ ಸೊ ಮತ್ತಷ್ಟು ಏನ್ ಪಾತ್ರ ನಾವು ಇನ್ನು ಮುಂಬರ್ತಕ್ಕಂತ ಹೋರಾಟ ನಮ್ಗೆ ಅನಿವಾರ್ಯ ಇದೆ. ಬಟ್ ಇಲ್ಲಿ ಸರ್ಕಾರದ ಒಂದು ಆ ಒಂದು ಮಟ್ಟಕ್ಕೆ ಅಟ್ಲೀಸ್ಟ್ ಏನ್ ಪಾತ್ರ ನಾವು ಒಂದು ಮನವಿಯನ್ನು ಕೊಡೋದಾಗಿರ್ಬೋದು, ಸರ್ಕಾರದ ಗಮನ ಸೆಳೆಯೋದಾಗಿರ್ಬೋದು, ಇವನ್ನೆಲ್ಲ ನಾವು ಮಾಡ್ಬೇಕಾಗತ್ತೆ. ಅಟ್ಲೀಸ್ಟ್ ಧಾರವಾಡದಲ್ಲಿ ಇದ್ದಕ್ಕಂತ
ಧಾರವಾಡದ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅಭ್ಯರ್ಥಿಯು ನಾಳೆ ಏನಪ್ಪಾ ಅಂದ್ರೆ ಈ ಒಂದು ಸಭೆಗೆ ಭಾಗವಹಿಸಿ ನಿಮ್ಮ ನೋವನ್ನ ಏನಪ್ಪಾ ಅಂದ್ರೆ ಅಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡ್ಕೊತಾ ಇದೀನಿ. ಎಲ್ಲರಿಗೂ ಧನ್ಯವಾದಗಳು.